ಕುಡಿಯಲು ನೀರಿಲ್ಲ, ಓಡಾಡಲು ರಸ್ತೆಯೇ ಇಲ್ಲ. ಅದೇ ಹೊಸ ಮನೆ ಕಟ್ಟಲು 25,000 ರೂಪಾಯಿ ಲಂಚ ಪಡೆದು ನೀರು ಕೊಡ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ನೆಲಮಂಗಲ ನಗರದಲ್ಲಿ ನಿರ್ಮಾಣವಾಗಿದೆ. ಹೌದು, ಬನ್ನಿ ಈ ಸ್ಟೋರಿ ನೋಡಿ. ನೆಲಮಂಗಲ ನಗರದ ವಾಜರಹಳ್ಳಿ ಗ್ರಾಮದಲ್ಲಿ 30 ದಿನಗಳಿಂದ ಕುಡಿಯಲು ನೀರಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ಯಾಂಕರ್ನಲ್ಲಿ ನೀರು ತರಿಸೋಣ ಅಂದರೆ ರಸ್ತೆಯೂ ಸರಿಯಿಲ್ಲ. ಇಲ್ಲಿನ ಗ್ರಾಮಸ್ಥರು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಗ್ರಾಮದ ಚುನಾಯಿತ ಸದಸ್ಯರುಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಯಾರಿಗೆ ಎಷ್ಟು ಸಲ ಹೇಳಿದರೂ ಪ್ರಯೋಜನವಿಲ್ಲ. ನಗರಸಭೆಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಕುಡಿಯಲು ನೀರು ಕೊಡುತ್ತಿಲ್ಲ, ಓಡಾಡಲು ರಸ್ತೆ ಸರಿಪಡಿಸಿಕೊಡುತ್ತಿಲ್ಲ. ಬರೀ ಉಡಾಫೆ ಉತ್ತರವನ್ನ ನೀಡಿಕೊಂಡು ಬರುತ್ತಿದ್ದಾರೆ ಎಂದು 1 ತಿಂಗಳಿನಿಂದ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗ್ರಾಮಸ್ಥರು, ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರು, ಓಡಾಡುವ ರಸ್ತೆ ಇಲ್ಲದಿದ್ದರೆ ಜನರು ಬದುಕುವುದಾದರೂ ಹೇಗೆ? 1 ತಿಂಗಳಿಂದ ನಾವು ಹೇಗೆ ಬದುಕುತ್ತಿದ್ದೇವೆ ಎಂದು ನಮಗೆ ಗೊತ್ತು. ಕುಡಿಯಲು ನೀರಿಲ್ಲ, ಶೌಚಾಲಯಕ್ಕೆ ಹೋಗಲು ನೀರಿಲ್ಲ, ನೀರು ತರಿಸಿಕೊಳ್ಳಬೇಕೆಂದರೂ ರಸ್ತೆಯೂ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸಹ ಮುಚ್ಚಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕದಿಂದ ನಾವು ನೀರನ್ನು ತೆಗೆದುಕೊಂಡು ಬಂದು ಜೀವನವನ್ನ ಸಾಗಿಸುತ್ತಿದ್ದೇವೆ. ಆದರೆ ರಾಜಕಾರಣದ ಒತ್ತಡದಿಂದ ಆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಮುಚ್ಚಿ ಹಾಕಿದ್ದಾರೆ. ಕುಡಿಯುವ ನೀರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಅದೇ ಹೊಸ ಮನೆಯನ್ನ ಕಟ್ಟಲು 25,000 ರೂಪಾಯಿ ಲಂಚ ಪಡೆದು ನೀರನ್ನ ಕೊಡುತ್ತಾರೆ. ಕುಡಿಯಲು ನೀರು ಮಾತ್ರ ಕೊಡುವುದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕುತ್ತೇವೆಂದು ತಿಳಿಸಿದರು. ಓಟ್ ಮಾತ್ರ ಕೇಳಕ್ ಬರ್ತಾರೆ. ಏನಕ್ಕೆ ಬರಬೇಕು? ಇವಾಗ ನಮ್ಮ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊತಾರೆ? ಪಾಪ ಒಬ್ಬೊಬ್ರು ಹೋಗಿ ಒಂದೊಂದು ಬಕೆಟಲ್ಲಿ ನೀರು ಬೇರೆ ಸಂಪಲ್ ತಗೊಬಂದವ್ರೆ. ಅವ್ರ ಜೀವನ ಹೆಂಗೆ ಮಾಡಬೇಕು? ಓಟ್ ಮಾತ್ರ ಕೇಳಕ್ ಬರ್ತಾರೆ. ನೀರು ಮಾತ್ರ ಒಬ್ಬರು ತಲೆ ಕೆಡ್ಸ್ಕೊತಾ ಇಲ್ಲ. ಬೇರೆಯವ್ರಿಗೆಲ್ಲ ನೀರು ಕೊಡ್ತಾರೆ, ನಮ್ಗೆ ಯಾಕೆ ಕೊಡಲ್ಲ ನೀರು? ನಾವು ಕೂಲಿ ಮಾಡೋರು, ಸ್ಲಂಬಲ್ಲಿರೋರು, ನಮ್ಮ ಜೀವನ ಅರ್ಥ ಮಾಡ್ಕೋಬೇಕಲ್ವಾ? ಯಾರು ಕೇಳಿದ್ರು ಏನು ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಈ ಕಡೆ ಬರೋರು ಒಬ್ರು ಇಲ್ಲ. ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ. ಇವಾಗ ನಮ್ಮ ಕಷ್ಟನೂ ಕೇಳ್ಬೇಕು ತಾನೆ. ಮತ್ತು 5 ರೂಪಾಯಿ ಕ್ಯಾನ್ ನೀರು ಬಂದ್ ಮಾಡವ್ರೆ. ನಾವು 20 ರೂಪಾಯಿ 30 ರೂಪಾಯಿ ಕ್ಯಾನ್ ತಗೊಬಂದ್ರೆ ಎಷ್ಟು ದಿನ ಆಗುತ್ತೆ ನಮ್ಮ ಜೀವನ? ನಾವು 100 ರೂಪಾಯಿ 200 ರೂಪಾಯಿ ಕೂಲಿ ಮಾಡೋರು ಎಷ್ಟು ದಿನ ಕುಡಿಬೋದು? 30 ರೂಪಾಯಿ ಕ್ಯಾನ್ ತಗೊಂಡು 5 ರೂಪಾಯಿ ಬಂದ್ ಮಾಡವ್ರೆ. ನಾವು ಹೆಂಗೆ ಜೀವನ ಮಾಡೋದು? ಅದು ಫಸ್ಟ್ ರೆಡಿ ಮಾಡಿಸ್ಬೇಕು. ಮತ್ತೆ ನೀರು ಬಿಡ್ಬೇಕು. ನಮಗೆ ರೋಡ್ ಇಲ್ಲ, ಬಂದು ನೋಡಿ. ಇಲ್ಲಿ ಒಂದು ವಾರ 15 ದಿವಸದಿಂದ ನೀರು ಬರ್ತಾ ಇಲ್ಲ. ಯಾರು ಹೇಳಿದ್ರು ತಲೆ ಕೆಡ್ಸ್ಕೊಳೋದಿಲ್ಲ. ನಮಗೆ ನೀರಿನ ಸಮಸ್ಯೆ ಆಗದೆ. ನೀವು ಆದಷ್ಟು ಬಿರಿನ ನಮಗೆ ನೀರಿನ ಔಷಧಿ ಮಾಡಿಕೊಡ್ಬೇಕು. ಕೌನ್ಸಿಲರ್ಗೆ ಎಲ್ಲರಿಗೂ ಹೇಳಿದ್ದಾಯ್ತು, ಯಾರು ತಲೆಗೆ ಹಾಕೊಂಡಿಲ್ವಲ್ಲ. ನಾವು ಗಾಲೆ 15 ದಿವಸದಿಂದ 20 ದಿವಸದಿಂದ ನೀರಿಲ್ಲ. ಅಲ್ಲಿ 20 ದಿವಸ ಆಯ್ತು ಅನ್ಕೊಂಡ್ರಿ. ಅಲ್ಲಿ 20 ದಿವಸದಿಂದ ಐತೆ. ಎಲ್ಲರಿಗೂ ಹೇಳಿದ್ವಿ, ಯಾರು ತಲೆ ಕೆಡ್ಸ್ಕೊಂಡ್ಲಿಲ್ವಲ್ಲ. ನಮಗೆ ನೀರು ಬೇಕು. ಆಮೇಲೆ ರೋಡ್ ಮತ್ತೆ ಹಿಂಗಾಗೈತೆ. ಆ ರೋಡಲ್ಲಿ ಏನು ಬರೋದಿಲ್ಲ, ಗಾಡಿ ಪಾಡಿ ಒಡ್ಸ್ಕೊಳ್ಳೋದಕ್ಕೆ. ಹಂಗೂ ಅಲ್ಲಿ ಇಲ್ಲಿ ಒತ್ಕೊಂಬಂದು ಔಷಧಿ ಮಾಡ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಹೋಗಿ ಬಟ್ಟೆಗಳು ಹಾಕೊಂಬರ್ತೀವಿ. ಸಮಯ ರೋಡ್ ಇಲ್ಲ, ನೀರಿಲ್ಲ, ಕುಡಿಯೋ ನೀರಿಲ್ಲ. ಕಾಯಿಂದ 5 ರೂಪಾಯಿ ಕಾಯಿಂದು ನೀರಿಲ್ಲ 2 ತಿಂಗಳಿಂದ. ಈ ದಾರಿ ಇಲ್ಲ, ಮೋರಿ ಇಲ್ಲ ಸೊಮ್ಮೆ. 4-5 ತಿಂಗಳಿಂದ ಬಾಧೆ ಬೀಳ್ತಾಯಿದ್ದೀವಿ. ನೀರೇ ಇಲ್ಲ ಸೊಮ್ಮೆ. ಇದು ದೊಡ್ಡವ್ರಿಗೆ ಅಧಿಕಾರಿಗಳಿಗೆ ಹೇಳಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಕೈಲಿ ಏನೋ ಶಕ್ತಿ ಇಲ್ಲ ಸೊಮ್ಮೆ. ಎಲ್ಲ ಹೇಳೋದ್ರೆಲ್ಲ ಹೇಳ್ತಾ ಇದ್ದೀವಿ ಸೊಮ್ಮೆ. ದಾರಿ ಇಲ್ಲ, ಮೋರಿ ಇಲ್ಲ, ಎಲ್ಲ ಈ ರೀತಿ ಆಗಿದೆ ಸೊಮ್ಮೆ. ನೀವೇ ನೋಡಿ ಸೊಮ್ಮೆ. ಎಲ್ರಿಗೂ ಗೊತ್ತು ಸೊಮ್ಮೆ, ಎಲ್ರಿಗೂ ಹೇಳಿದ್ದೀವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.